ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಿಂದಿನ ವಿಡಿಯೋದಲ್ಲಿ ನಾವು ಓಂ ಶಕ್ತಿ ದೇವಸ್ಥಾನಕ್ಕೆ ಪ್ರಯಾಣನ ಶುರು ಮಾಡಿದ್ದನ್ನು ತಿಳಿಸ್ಕೊಟ್ಟಿದ್ದೆ. ಹಾಗೆ ನಾವು ಹೋಗ್ತಾ ಇರುವಾಗಲೇ ಹೊಸೂರಲ್ಲಿ ಕಾಳಿ ಮಾತಾ ದೇವಸ್ಥಾನ ಇದೆ, ಅಲ್ಲಿಗೂ ದೇವರ ದರ್ಶನ ಪಡ್ಕೊಂಡು ನಾವು ಮುಂದೆ ನಮ್ಮ ಪ್ರಯಾಣನ ಶುರು ಮಾಡಿದ್ವಿ. ಬಸ್ಸಲ್ಲಿ ಹೋಗ್ತಾ ನಾವು ತಾಯಿಯ ಭಜನೆ ಹಾಗೆ ತಾಯಿಯ ಹಾಡುಗಳಿಗೆ ಡ್ಯಾನ್ಸ್ಗಳನ್ನ ಮಾಡಿಕೊಂಡು ಹೋಗ್ತಾ ಇದ್ವಿ. ಹಾಗೇನೆ ಮಧ್ಯದಲ್ಲಿ ಒಂದಿಬ್ಬರಿಗೆ ತಾಯಿ ಮೈದುಂಬಿಸ್ಕೊಂಡಿತ್ತು. ಅದನ್ನು ಒಂದೆರಡು ಕ್ಲಿಪ್ಪಿಂಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಸ್ನೇಹಿತರೆ, ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ಎಲ್ಲ ವಿಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ಎಲ್ಲನೂ ಮಿಸ್ ಮಾಡ್ದಿರ ನೋಡ್ಬೋದು. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನನ್ನ ಚಾನಲ್ನ ಸಪೋರ್ಟ್ ಮಾಡೋದನ್ನು ಮರಿಬೇಡಿ, ಯಾಕಂದರೆ ನಿಮ್ಮ ಸಪೋರ್ಟು ನನ್ನ ಚಾನಲ್ಗೆ ತುಂಬಾ ಅವಶ್ಯಕತೆ ಇದೆ. ನಾವು ಹೋಗಿದ್ದು ಗೌರ್ಮೆಂಟ್ ಬಸ್, ಅಂದರೆ ಗೌರ್ಮೆಂಟ್ ಬಸ್ನ ಬುಕ್ ಮಾಡಿಕೊಂಡು ನಾವು ಹೋಗಿದ್ದಾಗಿತ್ತು. ಹಾಗಾಗಿ ಅದರಲ್ಲಿ ಸ್ಪೀಕರ್ ಫೆಸಿಲಿಟಿ ಏನೂ ಇರಲಿಲ್ಲ. ನಾವುಗಳೇ ಹಾಡು ಹಾಡಿಕೊಂಡು ದೇವ್ರ ಭಜನೆನ ಮಾಡಿಕೊಂಡು ಪ್ರಯಾಣನ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಹಾಗೆ ಆವತ್ತಿನ ದಿನ ಕ್ಲೈಮೇಟ್ ಕೂಡ ತುಂಬಾ ಚೆನ್ನಾಗಿತ್ತು, ತುಂಬ ಕೂಲ್ ಆಗಿತ್ತು. ಯಾಕಂದರೆ ತಮಿಳ್ನಾಡು ಕಡೆ ತುಂಬ ಸೆಕೆ ಇರುತ್ತೆ, ಹಾಗೆ ತುಂಬ ದಾಹ ಅನಿಸುತ್ತೆ, ಒಂಥರ ಸುಸ್ತು ಅನಿಸುತ್ತೆ. ಆದರೆ ಈ ಸತಿ ಪ್ರಯಾಣ ಮಾತ್ರ ತುಂಬ ಚೆನ್ನಾಗಿತ್ತು, ತುಂಬ ಕೂಲ್ ವೆದರ್ ಇತ್ತು. ಮಳೆ ಬರೋ ಥರ ಚಳಿ ಚಳಿ ಅನಿಸ್ತಾ ಇತ್ತು, ಅಷ್ಟೇನು ಸೆಕೆ ಆಗ್ತಾ ಇರಲಿಲ್ಲ. ಹಾಗೆ ನಮ್ಮ ಪ್ರಯಾಣನೂ ಕೂಡ ತುಂಬ ಚೆನ್ನಾಗಾಯಿತು. ಹಾಗೆ ನಾವೆಲ್ಲರೂ ಮಧ್ಯಾಹ್ನ ಊಟಕ್ಕೆ ಮನೆಯಿಂದನೇ ಊಟಗಳನ್ನ ತೊಗೊಂಡು ಹೋಗಿದ್ವಿ. ನಮ್ಮ ಮನೆಯಲ್ಲಿ ನಮ್ಮ ಅತ್ತೆನೇ ನಮಗೆ ಚಿತ್ರಾನ್ನ ಮಾಡಿಕೊಂಡು ಹಪ್ಪಳ ಎಲ್ಲ ಮಾಡಿಕೊಂಡು ಬಂದಿದ್ದರು. ಇಲ್ಲಿ ಹೊಸೂರು ದಾಟಿದಾದಮೇಲೆ ಒಂದು ದೇವಸ್ಥಾನ ಇತ್ತು. ಆ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ವಿಶಾಲವಾಗಿ ಒಂದು ಜಾಗ ಕುತ್ಕೊಳ್ಳೋಕ್ಕೆ, ಹಾಗೆ ಅಲ್ಲಿನೇ ಅವರು ಊಟಕ್ಕೆಲ್ಲನೂ ಕುತ್ಕೊಂಡು ಊಟ ಮಾಡ್ಬೋದು ಅಂತ ಪರ್ಮಿಷನ್ ಕೊಟ್ಟಿದ್ದರು. ತುಂಬಾ ಒಂಥರ ಕ್ಲೀನಾಗಿತ್ತು ಅಲ್ಲಿ ಕುತ್ಕೊಳ್ಳೋದಕ್ಕೆ. ಎಲ್ಲರೂ ಅಲ್ಲೇ ಕುತ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡ್ವಿ. ಇವರು ಶಕ್ತಿಮಾಲೆ ಹಾಕ್ಕೊಂಡಿರೋರು ನಮ್ಮ ಫ್ರೆಂಡ್ ಮಗ. ಹಾಗೆ ಇಲ್ಲಿ ದೇವಸ್ಥಾನ ಕೂಡ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಸುತ್ತಿ ನೋಡೋದಕ್ಕೆ ಮುನೇಶ್ವರನ ಸ್ಟ್ಯಾಚು ಮಾಡಿದ್ರು, ಅದ್ರ ಮುಂದೆಗಡೆ ಹುತ್ತ ಥರ ಮಾಡಿದ್ರು, ಆರ್ಟಿಫಿಷಿಯಲ್ ಆಗಿ ಮಾಡಿದ್ರು. ಆದರೆ ನೋಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿತ್ತು ದೇವಸ್ಥಾನ. ಇದೆಲ್ಲನೂ ಸುತ್ತಿ ನೋಡಿಕೊಂಡು ಮತ್ತೆ ನಮ್ಮ ಜರ್ನಿನ ನಾವು ಕಂಟಿನ್ಯೂ ಮಾಡಿದ್ವಿ. ಅಲ್ಲಿ ಹೋಗಿ ಸ್ನಾನ ಮಾಡೋದೆಲ್ಲ ಬೇಡ, ಮನೆಯಿಂದನೇ ಸ್ನಾನ ಮಾಡ್ಕೊಂಡು ಬನ್ನಿ, ಹಾಗೆ ಬಸ್ಸಲ್ಲಿ ನಿದ್ದೆ ಮಾಡಬಾರ್ದು ಅನ್ನೋದು ಗುರುಶಕ್ತಿಗಳು ಫಸ್ಟೇ ತಿಳಿಸಿದ್ರು. ಹಾಗಾಗಿ ಯಾರಾದರೂ ನಿದ್ದೆ ಮಾಡಿದ್ದಾರೆ, ಕಣ್ಣು ಮುಚ್ಚಿದ್ದಾರೆ ಅಂದರೆ ಸಾಕು, ನೀರನ್ನ ಎರಚಿಬಿಟ್ಟು ಎಬ್ಬರಿಸ್ತಾ ಇದ್ರು. ಹಾಗೆ ಭಜನೆನ ಮಾಡಿಸ್ಬಿಟ್ಟು ಒಂಚೂರು ಬೇಜಾರಾಗದೇ ಇರೋ ಥರ ಜರ್ನಿನ ಕಂಟಿನ್ಯೂ ಮಾಡಿಸಿದ್ರು. ತುಂಬಾ ಚೆನ್ನಾಗಿತ್ತು ಜರ್ನಿ. ಹಾಗೆ ದೇವಸ್ಥಾನಕ್ಕೆ ಹೋಗಿ ಮುಟ್ಟೋ ಅಷ್ಟೊತ್ತಿಗೆ ನಮಗೆ 3:30 ಆಗಿಬಿಟ್ಟಿತ್ತು. 3:30 ಅಂದ್ರೂ ನಾವು ಮಧ್ಯದಲ್ಲಿ ಟೈಮ್ ಏನು ವೇಸ್ಟ್ ಮಾಡಿಲ್ಲ. ಸಿಕ್ಕಿರೋ ದೇವಸ್ಥಾನಗಳು ಹಾಗೆ ಏನಾದರೂ ಪ್ಲೇಸಸ್ ನೋಡೋಕ್ಕಿದ್ರೆ, ಮತ್ತು ಯಾರಿಗಾದ್ರೂ ಟೀ ಕುಡಿಬೇಕು, ವಾಶ್ರೂಮ್ಗೆ ಹೋಗ್ಬೇಕಂದ್ರೆ ಎಲ್ಲನೂ ಟೈಮ್ನ ಸ್ಪೆಂಡ್ ಮಾಡ್ಕೊಂಡೇ ಹೋಗಿದ್ದೀವಿ. ಹಾಗೆ ಇಲ್ಲಿ ಒಂದು ಊರಲ್ಲಿ ರಂಗೋಲಿ ಪೌಡರ್ ಕಲರ್ ಆಗಿರುತ್ತೆ, ಆದರೆ ತುಂಬಾ ಚೀಪಲ್ಲಿ ರಂಗೋಲಿ ಪುಡಿಗಳು ಸಿಗುತ್ತೆ. ಅಲ್ಲಿನೂ ನಾವು ಬಸ್ಸನ್ನು ನಿಲ್ಲಿಸ್ಬಿಟ್ಟು ಎಲ್ಲರೂ ಯಾರ್ಯಾರಿಗೆ ಬೇಕೋ ಎಲ್ಲರೂ ರಂಗೋಲಿ ಪೌಡರ್ನ ತೊಗೊಂಡ್ವಿ. ತುಂಬ ಚೀಪಲ್ಲಿ ಸಿಗ್ತಾ ಇತ್ತು ಫ್ರೆಂಡ್ಸ್. ನೀವು ಯಾರಾದರೂ ಹೋಗ್ತಾ ಇದ್ರೆ ಆನ್ ದ ವೇ ಕಾಣಿಸಿದ್ರೆ ನಿಲ್ಲಿಸಿ ತೊಗೊಳ್ಳಿ, ಯಾಕಂದರೆ ತಮಿಳ್ನಾಡುಗಳಲ್ಲಿ ಮಾತ್ರನೇ ರಂಗೋಲಿ ಪುಡಿ ತುಂಬ ಚೀಪಲ್ಲಿ ಸಿಗೋದು. ಹಾಗೆ ದೇವಸ್ಥಾನ ಹತ್ರ ಬರ್ತಿದ್ದಂಗೆ ಗುರುಶಕ್ತಿಗಳು ಎಲ್ಲರಿಗೂ ತಿಳಿಸಿದ್ರು, ಕೂದಲೆಲ್ಲನೂ ಸರಿಯಾಗಿ ಕಟ್ಕೊಳ್ಳಿ, ಹಾಗೆ ಹೂವು ಏನಾದರೂ ಇದ್ದರೆ ಚೆನ್ನಾಗಿ ಮುಡ್ಕೊಳ್ಳಿ ತಲೆಗೆ, ತಾಯಿನ ನೋಡೋಕೆ ಹೋಗೋದು, ಹಾಗೆ ಬೊಟ್ಟುಗಳನ್ನು ಇಟ್ಕೊಳ್ಳಿ. ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಬೊಟ್ಟೆಲ್ಲನೂ ಮಿಸ್ ಆಗಿತ್ತು. ಹಾಗೆ 1 ಕಿಲೋಮೀಟ್ರ್ ಹಿಂದೆ ಇರುವಾಗಲೇ ನಿಮಗೆ ಗೊತ್ತಾಗುತ್ತೆ ದೇವಸ್ಥಾನ ಬಂದಿರೋದು, ಯಾಕಂದರೆ ಅಮ್ಮ ಲಾಡ್ಜ್, ಅಮ್ಮ ಎಜುಕೇಷನ್ ಸೆಂಟರ್, ಅಮ್ಮ ಸ್ಕೂಲು ಆ ಥರ ಎಲ್ಲನೂ ಇದೆ, ಗೊತ್ತಾಗುತ್ತೆ ನಿಮಗೆ ಹೋಗ್ತಾ ಹೋಗ್ತಾನೆ. ಹಾಗೆ ನಾವು ದೇವಸ್ಥಾನದ ಕಾಂಪೌಂಡ್ ಒಳಗಡೆ ಎಂಟ್ರಿ ಆಗಿದ್ದೀವಿ. ದೇವಸ್ಥಾನಕ್ಕೆ ಎಂಟ್ರಿ ಆದಮೇಲೆ ನಮ್ಮನ್ನೆಲ್ಲ ಒಂದು ಕಡೆ ಇಳಿಸ್ಬಿಟ್ಟು ಬಸ್ಸನ್ನು ಪಾರ್ಕ್ ಮಾಡೋದಕ್ಕೆ ತೊಗೊಂಡು ಹೋಗಿದ್ರು. ಹಾಗೆ ನಮ್ಮ ಗುರುಶಕ್ತಿಗಳು ನಮಗೆಲ್ಲರಿಗೂ ಇರುಮುಡಿ ಟೋಕನ್ನು, ಊಟದ ಟೋಕನ್ನು ತರೋದಕ್ಕೆ ಹೋಗಿದ್ರು. ನಾವೆಲ್ಲನೂ ವೇಟ್ ಮಾಡ್ತಾ ಕೂತ್ಕೊಂಡಿದ್ವಿ. ಸ್ನೇಹಿತರೆ, ನಾನು ನಮ್ಮ ಗ್ರೂಪ್ ಜೊತೆ ವರ್ಷ ಸಂಕ್ರಾಂತಿ ಹಬ್ಬದ ದಿನ ತಾಯಿನ ನೋಡೋದಕ್ಕೆ ಹೋಗ್ತಾ ಇದ್ವಿ. ಸ್ವಲ್ಪನೂ ಜನ ಇರ್ತಿರ್ಲಿಲ್ಲ, ಯಾಕಂದರೆ ತಮಿಳಿಯನ್ಸ್ ಎಲ್ಲರೂ ಪೊಂಗಲ್ ಹಬ್ಬನ ಆಚರಿಸೋದ್ರಿಂದ ಆ ದಿನ ಅವರು ದೇವಸ್ಥಾನಕ್ಕೆ ಬರ್ತಾ ಇರಲಿಲ್ಲ. ತುಂಬ ಫ್ರೀಯಾಗಿ ಹೋಗ್ಬೋದಿತ್ತು. ಈ ವರ್ಷ ಹೇಗಿರುತ್ತೋ ರಶ್ ಆಗಿರುತ್ತೇನೋ ಅಂದ್ಕೊಂಡ್ವಿ, ಆದರೆ ನಾವು ಹೋಗಿದ್ದು ಭಾನುವಾರ ಆಗಿತ್ತು ತಾಯಿನ ನೋಡೋದಕ್ಕೆ. ಒಂದು ಸ್ವಲ್ಪನೂ ಜನ ಇರಲಿಲ್ಲ. ನೋಡಿ ಎಷ್ಟು ನಿಧಾನವಾಗಿ ನಾವು ಹೋಗ್ತಾ ಇದ್ವಿ. ತುಂಬ ರಶ್ ಇರುತ್ತೆ, ಒಂಥರ ಒಂದೊಂದು ಕಡೆ ಸ್ಟಾಪ್ ಮಾಡಿಬಿಡ್ತಾರೆ, ಕ್ಲೋಸ್ ಮಾಡಿಬಿಟ್ಟು. ಈ ವರ್ಷ ಆ ಥರ ಏನೂ ಇರಲಿಲ್ಲ, ಆರಾಮಾಗಿ ಹೋಗಿ ತಾಯಿನ ಕಣ್ಣು ತುಂಬ ನೋಡ್ಕೊಂಡು ಬಂದ್ವಿ. ಹಾಗೆ ನಾನು ಮುಂದೆ ಎಲ್ಲನೂ ವಿಡಿಯೋ ಮಾಡೋದಕ್ಕೆ ಹೋಗಿಲ್ಲ, ಯಾಕಂದರೆ
ನನಗೆ ಆಸೆ ಇದ್ದಿದ್ದು ತಾಯಿನ ಕಣ್ತುಂಬಿ ನೋಡ್ಕೋಬೇಕು ಅಂತ. ಹಾಗಾಗಿ ಈ ವರ್ಷ ತುಂಬ ಫ್ರೀ ಆಗಿದ್ದಿದ್ರಿಂದ ಒಂದೆರಡು ನಿಮಿಷ ನಿಂತ್ಕೊಂಡು ತಾಯಿನ ನೋಡ್ಕೊಂಡು ಬಂದಿದ್ದೀವಿ. ಯಾರೂ ಏನೂ ಫೋರ್ಸ್ ಮಾಡಿಲ್ಲ, ನಿಧಾನವಾಗಿ ನೋಡ್ಕೊಂಡು ಹೋಗಿ, ಜನ ಇಲ್ಲ ಅಂತಾನೆ ಹೇಳ್ತಾ ಇದ್ರು. ಈ ವರ್ಷ ನಾನು ಕಣ್ತುಂಬ ತಾಯಿನ ನೋಡ್ಕೊಂಡಿದ್ದೀನಿ. ಯಾಕಂದರೆ ಒಂದೆರಡು ನಿಮಿಷ ಟೈಮ್ ಕೊಟ್ಟಿದ್ರು ನೋಡೋದಕ್ಕೆ. ಹಾಗೆ ತಾಯಿಗೆ ನನ್ನ ಕೈಯಾರ ಅಭಿಷೇಕನ ಮಾಡಿಕೊಂಡು ದೇವರ ಹುಂಡಿಯಲ್ಲಿ ಕಾಸನ್ನ ಹಾಕ್ಬಿಟ್ಟು ಪ್ರಸಾದ ತೊಗೊಳೋದಿತ್ತು. ಹಾಗೆ ಒಂದೆರಡು ಫೋಟೋಸ್ ತೊಗೊಳೋದಿತ್ತು ಬೇರೆಯವರಿಗೆ. ಮತ್ತು ನನಗೂ ಒಂದು ಫೋಟೋ ಬೇಕಿತ್ತು. ಅದೆಲ್ಲನೂ ತೊಗೊಂಡು ನಾವು ನಿಧಾನವಾಗಿ ಹೊರಗಡೆ ಬಂದ್ವಿ. ಹಾಗೆ ಪಕ್ಕದಲ್ಲಿ ಧ್ಯಾನಪೀಠ ಮಂದಿರ ಅಂತ ಇದೆ. ತಾಯಿಯ ಉದ್ಭವ ಮೂರ್ತಿ ಸಿಕ್ಕಿರೋ ಜಾಗ ಅದು. ಅಲ್ಲಿಗೂ ಹೋಗಿದ್ವಿ. ಅದರ ಪಕ್ಕದಲ್ಲೇ ಇರೋದು, ಅದು ದೇವಸ್ಥಾನದ ಪಕ್ಕದಲ್ಲೇ ಇರೋದು. ನೀವು ಯಾರಿಗಾದ್ರೂ ಕೇಳಿದರೆ ನಿಮಗೆ ತೋರಿಸ್ತಾರೆ, ಅಥವಾ ಆಟೋದಲ್ಲಿ ಹೋದರೆ ಒಬ್ಬರಿಗೆ 20 ರೂಪಾಯಿ ತಗೋತಾರೆ. ಹಾಗೆ ನಾವು ಅಲ್ಲಿ ಹೋಗಿ ನೋಡ್ಕೊಂಡು ಬಂದ್ವಿ ದೇವಸ್ಥಾನನ. ಒಳಗಡೆ ಹೋಗ್ಬೋದು, ಆದರೆ ನೀವು ಫೋಟೋ ಎಲ್ಲ ಮಾಡೋ ಹಾಗಿಲ್ಲ. ನಾನು ಒಳಗಡೆ ಹೋಗಿ ನೋಡ್ಕೊಂಡು ಬಂದೆ. ಸ್ನೇಹಿತರೆ, ನೀವು ಯಾರಾದರೂ ಮನೆ ಕಟ್ಟಬೇಕು ಅಂದ್ಕೊಂಡಿದ್ರೆ ಈ ಧ್ಯಾನಪೀಠ ಮಂದಿರದಲ್ಲಿ ಹೋಗ್ಬಿಟ್ಟು ಅಲ್ಲಿ ಬಿದ್ದಿರೋ ಕಲ್ಲುಗಳನ್ನ ಜೋಡಿಸ್ಬಿಟ್ಟು ನೀವು ಮನೆ ಕಟ್ಟಿರೋ ಥರ ಕಟ್ಟಿಬಿಟ್ಟು ಬಂದರೆ ನೀವು ಆದಷ್ಟು ಬೇಗ ಮನೆ ಕಟ್ತೀರಾ ಅನ್ನೋದು ನಂಬಿಕೆ. ಇದೇ ರೀತಿ ನಮ್ಮ ಅತ್ತೆನೋ ಇಟ್ಟಿಗೆ ಕಲ್ಲನ್ನು ತಗೊಂಡು ಮನೆ ಕಟ್ಟಿಬಿಟ್ಟು ಅಲ್ಲಿ ದೀಪನ ಹಚ್ಚಿದ್ರಂತೆ. ಅದಾಗಿದ್ದು ಒಂದೇ ವರ್ಷದಲ್ಲಿ ನಮ್ಮ ಅತ್ತೆನೂ ಮನೆ ಕಟ್ಟಿದ್ರು. ಹಾಗಾಗಿ ಹೇಳ್ತಾ ಇರೋದು, ತುಂಬ ನಂಬಿಕೆ ಇರೋ ದೇವಸ್ಥಾನ. ಹಾಗೆ ಎಲ್ಲರೂ ಅದೇ ರೀತಿ ಮಾಡೋದು. ಮನೆ ಕಟ್ಟಬೇಕು ಅಂದವರು ಎಲ್ಲರೂ ಹೋಗ್ಬಿಟ್ಟು ಅಲ್ಲಿ ಮನೆ ಥರ ಕಟ್ಬಿಟ್ಟು ಬರ್ತಾರೆ. ಒಂದು ವರ್ಷದಲ್ಲಿ ಮನೆ ಕಟ್ಟಿದ್ರೆ ಮತ್ತೆ ದೇವಸ್ಥಾನಕ್ಕೆ ಬಂದು ಹರಕೆನ ತೀರಿಸ್ತಾರೆ. ಇದೇ ನೋಡಿ ಧ್ಯಾನಪೀಠ ಮಂದಿರ. ಇದನ್ನ ತಮಿಳಲ್ಲಿ ಬರೆದು ಇಟ್ಟಿದ್ದಾರೆ. ನಾನು ಅಲ್ಪ ಸ್ವಲ್ಪ ವಿಡಿಯೋನ ಮಾಡ್ಕೊಂಡಿದ್ದೀನಿ ಒಳಗಡೆ. ನಿಮಗೆ ಕಾಣಿಸುತ್ತೋ ಕಾಣಿಸಲ್ವೋ ಗೊತ್ತಿಲ್ಲ. ಚಿಕ್ಕದಾಗಿರೋ ಒಂದು ಲಿಂಗ ಮೂರ್ತಿ ಥರ ಕಾಣಿಸುತ್ತಲ್ಲ, ಅದೇ ತಾಯಿಯ ಉದ್ಭವ ಮೂರ್ತಿ. ಅದನ್ನು ಅಲ್ಲಿಂದ ತೆಗೆದಿಲ್ಲ, ಅಲ್ಲಿನೇ ಪೂಜೆ ಮಾಡ್ತಾರೆ. ಅದ್ರ ಒಳಗಡೆ ವಿಡಿಯೋ ಅಲೋ ಇರಲಿಲ್ಲ. ನಾನು ಸೈಡಲ್ಲಿ ಕ್ಯಾಮ್ರಾನ ಆನ್ ಮಾಡಿಕೊಂಡು ವಿಡಿಯೋನ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಕಲ್ಲುಗಳನ್ನು ಜೋಡಿಸ್ಬಿಟ್ಟು ಹೋಗಿರ್ತಾರೆ. ತುಂಬ ಜನ ಜೋಡಿಸಿದ್ರು. ಅವರು ಜೋಡಿಸಿರೋದನ್ನು ಕೆದವಿಬಿಟ್ಟು ನೀವು ಕಟ್ಟಬೇಡಿ. ಅಲ್ಲಿ ಕೆಳಗಡೆ ಬಿದ್ದಿರೋ ಕಲ್ಲನ್ನು ತೆಗೆದ್ಬಿಟ್ಟು ನೀವು ಕಟ್ಟಿ. ಈ ವರ್ಷ ತಾಯಿಯ ದರ್ಶನ ಮಾತ್ರ ತುಂಬಾ ಚೆನ್ನಾಗಿತ್ತು. ಹಾಗೆ ದರ್ಶನ ಪಡೆಯೋದಕ್ಕೆ 6 ಗಂಟೆ ಆಗಿದ್ದರಿಂದ ನಾವು ಧ್ಯಾನಪೀಠ ಮಂದಿರನ ನೋಡ್ಕೊಂಡು ಬಂದಿದ್ದಾದಮೇಲೆ ಊಟಕ್ಕೆ ಹೋಗಿದ್ವಿ. ಇದೇ ಊಟದ ಹಾಲು. ಇದು ಕೂಡ ತಮಿಳಲ್ಲೇ ಬರೆದಿದೆ. ಅಲ್ಲಿ ಊಟ ಕೂಡ ಈ ವರ್ಷ ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಏನೋ ಬೆಳ್ಳುಳ್ಳಿ ಚಟ್ನಿ ಮಾಡಿದ್ರು, ಹಾಗೆ ಒಂಥರ ಕುರ್ಮಾ ಏನೋ ಮಾಡಿದ್ರು. ಬೆಳ್ಳುಳ್ಳಿ ಚಟ್ನಿ ಅಂತೂ ತುಂಬಾ ಚೆನ್ನಾಗಿತ್ತು. ಹಾಗೆ ಅನ್ನ, ಸಾಂಬಾರು, ರಸಮು, ಮಜ್ಜಿಗೆ ಎಲ್ಲನೂ ಇತ್ತು. ದೇವಸ್ಥಾನಕ್ಕೆ ಇರುಮುಡಿ ಸಲ್ಲಿಸಿದ ಮೇಲೆ ಈ ಪ್ರಸಾದನ ಊಟ ಮಾಡಲೇಬೇಕು. ಯಾಕಂದರೆ ಊಟ ಅಷ್ಟು ರುಚಿಯಾಗಿರುತ್ತೆ, ಶುಚಿಯಾಗಿರುತ್ತೆ. ಎಷ್ಟು ಜನ ಬಂದು ಕೂತಿದ್ದಾರೆ ನೋಡಿ. ನನಗೆ ಜನ ಅನ್ನಿಸ್ತಾ ಇರಲಿಲ್ಲ, ಆದರೆ ಊಟದ ಹಾಲಲ್ಲಿ ಜನ ಕಾಣಿಸ್ತಾ ಇದ್ರು. ಸ್ನೇಹಿತರೆ, ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ಎಲ್ಲನೂ ಮಿಸ್ ಮಾಡ್ದೇ ನೋಡ್ಬೋದು. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ನನ್ನ ಚಾನಲ್ಗೆ ತುಂಬ ಅವಶ್ಯಕತೆ ಇದೆ. ಈ ದೇವಸ್ಥಾನದಲ್ಲಿ ಹೊಟ್ಟೆ ತುಂಬ ಊಟನ ಹಾಕ್ತಾರೆ. 2-3 ಸಲ ಕೇಳಿಬಿಟ್ಟು ಊಟನ ಹಾಕ್ತಾರೆ. ಯಾರೆಲ್ಲ ಶಕ್ತಿಮಾಲೆನ ಹಾಕ್ಕೊಂಡು ಇರುಮುಡಿ ಕಟ್ಟಿ ತಾಯಿಯ ವ್ರತನ ಆಚರಿಸಿ ತಾಯಿನ ನೋಡಬೇಕು, ತಾಯಿಗೆ ಇರುಮುಡಿ ಸಲ್ಲಿಸಬೇಕು ಅಂದ್ಕೊಂಡಿದ್ರು, ನಿಮ್ಮ ಕರ್ತವ್ಯನ ನೀವು ನಿಷ್ಠೆಯಿಂದ ಮಾಡಿ. ಫಲಾನುಫಲ ಕೊಡೋದು ತಾಯಿಯ ಇಚ್ಛೆ. ಹಾಗೆ ನಿಮ್ಮ ನಿಷ್ಠೆ ಮತ್ತು ಭಕ್ತಿ ತಾಯಿಗೆ ಇಷ್ಟ ಆದಲ್ಲಿ ನಿಮಗೆ ಫಲ ಸಿಗುತ್ತೆ. ತಾಯಿಯ ಆಶೀರ್ವಾದ ನಿಮಗೆ ಸಿಗುತ್ತೆ. ನಂಬಿಕೆ ಇಟ್ಟು ನಿಮ್ಮ ಕರ್ತವ್ಯನ ನೀವು ಮಾಡಿ. ಈ ವಿಡಿಯೋ ಮುಂದಿನ ಭಾಗನ ನಾನು ನಾಳೆ ಶೇರ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ಒಂದೊಳ್ಳೆ ವಿಡಿಯೋ ಜೊತೆ. ಬಾಯ್ ಎಲ್ಲರಿಗೂ.